ಅವರನ್ನು ಹೇಗೆ ಜೊತೆಗೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ಇದೆ ಜನರಲ್ಲೂ ಕೂಡ ಇದೆ. ಈ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವುದು ಕೂಡ ಅಸಮಾಧಾನ ನನಗೆ ಕಂಡಿಲ್ಲ. ಹಿಂದಿರ್ತಕ್ಕಂಥ ಸಚಿವರು ಕೂಡ ನನಗೆ ಫೋನ್ ಮುಖಾಂತರ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ತರೋಣ, ಪಕ್ಷಕ್ಕೆ ಒಳ್ಳೆ ಹೆಸರು ತರೋಣ. ಅವಕಾಶಗಳು ಯಾವತ್ತೂ ನಿರಂತರವಾಗಿ ಇರೋದಿಲ್ಲ, ಒಂದು ಬರುತ್ತೆ ಹೋಗುತ್ತೆ, ವ್ಯತ್ಯಾಸಗಳಿರುತ್ತೆ. ಆದಾಗ ಅಂತದ್ರಲ್ಲಿ ನಾವೆಲ್ಲೂ ಕೂಡ ಒಂದಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನನಗೆ ಹೇಳಿದ್ರು. ಈ ಜಿಲ್ಲೆಯಲ್ಲಿ ಯಾವುದೇ ಅಂತ ಸಮಸ್ಯೆಗಳಿಲ್ಲ. ಅಂದ್ರೆ ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಮ್ದು ಹೆಸರು ಆಮೇಲೆ ಇರ್ಲಿಲ್ಲ. ನಾನು ಎಲ್ಲಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಅವಕಾಶಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಅದನ್ನೆಲ್ಲ ನಾವು ಸಮನಾಗಿ ತಗೊಂಡು ಹೋಗ್ಬೇಕಾಗುತ್ತೆ. ಈಗ ಆಡಿಯೋ ವೈರಲ್ ಆಗ್ತದೆ, ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದ್ರ ಸತ್ಯಾಸತ್ಯತೆ ತನಿಖೆ ಆಗುತ್ತೆ. ಅದ್ರ ಬಗ್ಗೆ ಅವರು ಯಾರು ಮಾತಾಡಿದಾರೆ ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಅವ್ರು ಮಾತಾಡೋದು ಕೂಡ ಒಪ್ಕೊಂಡಿದ್ದಾರೆ. ಈ ತರ ಇದೇ ಸಿಚುವೇಶನ್ ಅನ್ನೋದನ್ನ ಅವ್ರು ಕೂಡ ಯಾರು ಒಪ್ಕೊಂಡಿದ್ದಾರೆ? ಈಗ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ನ ಅಧ್ಯಕ್ಷ ಏನಿದ್ದಾರೆ ಅವ್ರು ಕೂಡ ಒಪ್ಕೊಂಡ್ರು, ಇಲ್ಲ ನಾನು ಮಾತಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ ಒಪ್ಕೊಂಡಿದ್ರೆ ಅವರೇ ಉತ್ತರ ಕೊಡ್ತಾರೆ. ಅದ್ರ ಮೇಲೆ ಪಕ್ಷ ಇರುತ್ತೆ, ಸರ್ಕಾರ ಇರುತ್ತೆ, ಕ್ರಮ ತಗೋತಾರೆ. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರೋದಕ್ಕೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ, ಅಧಿವೇಶನದಲ್ಲಿ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತೀವಿ. ನೋಡಿ, ಕಳಂಕಿತರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ. ನೋಡಿ, ನಾನು 25 ವರ್ಷ ಅಲ್ಲಿ ಇದ್ಕೊಂಡು ಎಲ್ಲವನ್ನು ಕೂಡ ನೋಡಿದೆ. ಈಗ ಅದ್ರ ಚರ್ಚೆ ಬೇಡ. ಅವ್ರು ಯಾವಾಗ ಹೋರಾಟಕ್ಕೆ ಬರ್ತಾರೆ ಅದಕ್ಕೆ ಯಾವ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡ್ಬೇಕು. ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ರಚನೆ ಆದ್ಮೇಲೆ ಪ್ರಥಮ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಹೋಗ್ಬೇಕು. ಕೆಲವೊಂದ್ ಕಡೆ ಅತಿವೃಷ್ಟಿ ಇದೆ, ಕೆಲವೊಂದ್ ಕಡೆ ಅನಾವೃಷ್ಟಿ ಇದೆ. ನನಗೆ ಇವತ್ತು ಕಾರವಾರ ಡಿಸ್ಟಿಕ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ 6 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಏನೇನು ಹಾನಿಯಾಗಿದೆ, ಇದೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಇದರದೊಂದು ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಜೊತೆಗೆ ಎಲ್ಲ ಕಡೆನೂ ಕೂಡ 31 ಜಿಲ್ಲೆಗಳಿಗೂ ಕೂಡ ಈ ಪ್ರವಾಸ ಎಲ್ಲ ಸಚಿವರಿಗೂ ಪ್ರಾರಂಭ ಆಗಿದೆ. ಯಾವ ಜಿಲ್ಲೆಯಲ್ಲಿ ಸಚಿವರಿಲ್ಲ ಆ ಜಿಲ್ಲೆಯವರಿಗೆ ಬೇರೆ ಜಿಲ್ಲೆಯ ಸಚಿವರನ್ನು ಕೂಡ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಟ್ಟಾರೆ 31 ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಚಿವರು ಅಧ್ಯಯನ ಮಾಡಿಕೊಂಡು ಎಲ್ಲಿ ಕೆಲವೊಂದು ಕಡೆ ಬರ ಇದೆ, ಕೆಲವೊಂದು ಕಡೆ ಅತಿವೃಷ್ಟಿ ಆಗಿದೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ತುರ್ತಾಗಿ ಏನ್ ಕೆಲಸಗಳನ್ನು ಮಾಡ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಬಂದಿರ್ತಕ್ಕಂಥದ್ದು. ಇವತ್ತು ನಾಳೆ ನೋಡ್ಕೊಂಡು ನಾನು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವಂತ ಕೆಲಸ ಮಾಡ್ತೀನಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ ಸಿಒ ಇರ್ಬೋದು, ಸರ್ಕಿಟ್ ಹೌಸ್ದಲ್ಲಿ ಕೂತ್ಕೊಂಡು ಅವ್ರ ಕಡೆಯಿಂದ ಎಲ್ಲ ಬ್ರೀಫಿಂಗ್ ಮಾಹಿತಿಯನ್ನು ತಗೊಂಡು ವೀಕ್ಷಣೆ ಪ್ರಾರಂಭ ಮಾಡ್ತೀವಿ. ಸರಿ.
ಯಾರ್ರೀ NH-ನವರು?